ಹಲೋ, ವೆಲ್ಕಮ್ ಬ್ಯಾಕ್ ಟು ಲಚ್ಚು ಶ್ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಮತ್ತೆ ಎಲ್ರಿಗೂ ಮೇರಿ ಕ್ರಿಸ್ಮಸ್. ಇದೇನಪ್ಪ ಕ್ರಿಸ್ಮಸ್ ಆದ್ಮೇಲೆ ವಿಶ್ ಮಾಡ್ತಿದ್ದಾರೆ ಅನ್ಕೊಂಬಿಡಿ. ಕ್ರಿಸ್ಮಸ್ ಡೇನಲ್ಲಿ ನಾವು ಏನೇನು ವಿಡಿಯೋ ಮಾಡಿದ್ದೀನಿ ಅದು ಎಡಿಟ್ ಹಾಕೋದಕ್ಕೆ ಟೈಮ್ ಆಗುತ್ತಲ್ವಾ, ಅದಕ್ಕೆ ಇವಾಗ ವಿಶ್ ಮಾಡ್ತಾ ಇದ್ದೀನಿ ನಾನು. ಮತ್ತು ನಮಗೆ ಕ್ರಿಸ್ಮಸ್ ಅಂದರೆ ಗೊತ್ತಿಲ್ಲ, ನನಗೆ ಬೇರೆಯವ್ರಿಗೆಲ್ಲ ಗೊತ್ತಿತ್ತೇನೋ ಯು ಎಸ್ ಅಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಬಟ್ ನಾನು ಇಂಡಿಯಾದಲ್ಲಿದ್ದಾಗ ನನಗೆ ಕ್ರಿಸ್ಮಸ್ ಅಂದರೆ ಏನಂತ ಗೊತ್ತಿಲ್ಲ. ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ ನನಗೆ ಗೊತ್ತಿದ್ದಿದ್ದು. ಅಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರು ಅಂದರೆ ಮನೆ ಮುಂದೆ ಒಂದು ಸ್ಟಾರ್ ಹಾಕ್ತಾಯಿದ್ರು. ಆಮೇಲೆ ನನಗೆ ಒಬ್ಬರು ಕ್ರಿಶ್ಚಿಯನ್ಸ್ ಗೊತ್ತಿದ್ರು ಆಂಟಿ, ಅವರು ಬಿರಿಯಾನಿ ಮಾಡ್ತಾಯಿದ್ರು, ಆಮೇಲೆ ಫ್ರೂಟ್ ಕೇಕ್ ಮಾಡ್ತಾಯಿದ್ರು. ಆಮೇಲೆ ಇದು ಜೀಸಸ್ಸು ಮತ್ತು ಮೇರಿ ಅವ್ರನ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡ್ತಾಯಿದ್ರು. ಇಷ್ಟು ನನಗೆ ಗೊತ್ತಿದ್ದು ಕ್ರಿಸ್ಮಸ್ ಅಂದರೆ. ಬಟ್ ಯು ಎಸ್ಸಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಕ್ರಿಸ್ಮಸ್ಸನ್ನು ಇವರು ಈ ಥರ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಟ್ರೀನ ಇಟ್ಟು ಅದಕ್ಕೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಲೈಟ್ಸ್ ಎಲ್ಲ ಹಾಕಿ ಅಂದರೆ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇಂಡಿಯಾ ಕಂಪೇರ್ ಮಾಡಿದ್ರೆ ಡಿಫ್ರೆಂಟಾಗಿರುತ್ತೆ ಅಂತ ನಂಗೆ ಆವಾಗಲೇ ಗೊತ್ತಾಗಿದ್ದು. ಸೊ ಒಂದೊಂದು ದೇಶದಲ್ಲೂ ಲೈಕ್ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನಾವು ಎಲ್ಲ ವರ್ಷವೂ ಏನು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಸೆಲೆಬ್ರೇಟ್ ಅಂದರೆ ಈ ಸಲ ಮಾಡಿದ್ದಷ್ಟು ಚೆನ್ನಾಗಿ ಜೋರಾಗಿ ಏನು ಮಾಡ್ತಾ ಇರಲಿಲ್ಲ. ಜಸ್ಟು ಒಂದು ಪುಟ್ಟು ಕ್ರಿಸ್ಮಸ್ ಟ್ರೀ ಇಟ್ಬಿಟ್ಟು ಅದಕ್ಕೆ ನಾವು ಒಂಚೂರು ಲೈಟಾಗಿ ಡೆಕೋರೇಷನ್ ಮಾಡಿ ಅವತ್ತು ಹಾಟ್ ಚಾಕ್ಲೇಟು ಅಥವಾ ಕೇಕ್ನ ಏನಾದ್ರು ಮಾಡಿಕೊಂಡು ತಿಂತಾಯಿದ್ವಿ ಅಷ್ಟೇ. ಈ ಸಲ ಏನಕ್ಕಪ್ಪ ಮಾಡ್ತಾಯಿದ್ದೀವಿ ಚೆನ್ನಾಗಿ ಅಂದರೆ ನಮ್ಮ ಇಶಾನ್ಗೋಸ್ಕರ. ಅವನು ಇಲ್ಲಿರೋದ್ರಿಂದ ಅವನು ಫ್ರೆಂಡ್ಸ್ ಎಲ್ಲ ನೋಡ್ತಾನೆ, ಅವ್ರ ಮನೇಲೆಲ್ಲ ಕ್ರಿಸ್ಮಸ್ ಟ್ರೀ ಇರುತ್ತೆ, ಡೆಕೋರೇಷನ್ ಮಾಡ್ತಾರೆ. ಆಮೇಲೆ ಟಿ ವಿನಲ್ಲಿ ನೋಡ್ತಾನೆ, ಅವ್ರ ಸ್ಕೂಲ್ನಲ್ಲೂ ಅಷ್ಟೇ ಕ್ರಿಸ್ಮಸ್ ಟ್ರೀ ಇಟ್ಟಿರ್ತಾರಲ್ಲ, ಅವನಿಗೂ ಖುಷಿ. ಯಾವಾಗಲೂ ಕೇಳೋನು ನಮ್ಮ ಮನೇಲಿ ಯಾವಾಗ ತರೋದು, ನಾವು ಯಾವಾಗ ಡೆಕೋರೇಟ್ ಮಾಡ್ತೀವಿ ಅಂತ. ಅದಕ್ಕೋಸ್ಕರ ನಾವು ಈ ಸಲ ಕ್ರಿಸ್ಮಸ್ ಟ್ರೀ ತೊಗೊಂಬಂದು ಅದಕ್ಕೆಲ್ಲ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡಿದ್ವಿ. ಬಟ್ ಕ್ರಿಸ್ಮಸ್ ಡೇ ಅವನಿಗೆ ಒಂದು ಗಿಫ್ಟ್ ಕೊಟ್ಬಿಟ್ಟು ಮುಗಿಸಿದ್ರೆ ಅಷ್ಟು ಮಜಾ ಇರಲ್ಲ ಅಲ್ವಾ. ಅದಕ್ಕೆ ನಾವು ಅವ್ನ ಫ್ರೆಂಡ್ಸ್ನೆಲ್ಲರನ್ನೂ ಇನ್ವೈಟ್ ಮಾಡಿದ್ವಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ. ಸೊ ಅವ್ರ ಜೊತೆ ಅವನು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಿದ್ರೆ ಅವನಿಗೂ ಖುಷಿ ಆಗುತ್ತೆ. ಆಮೇಲೆ ಇದೊಂಥರ ಮೆಮೊರಿ ನಮಗೆ ಯು ಎಸ್ ಅಲ್ಲಿದ್ದು ಈ ಥರ ಎಲ್ಲ ಮಾಡಿದ್ದು ಮುಂದೆ ನೋಡಿದಾಗ ಅವನಿಗೂ ಖುಷಿ ಅನಿಸುತ್ತೆ. ನಮಗೂ ಅದನ್ನು ನೆನೆಸ್ಕೊಂಡು ಎಷ್ಟು ಚೆನ್ನಾಗಾಯ್ತಲ್ಲಪ್ಪ ಅಂತ ನಮಗೂ ಖುಷಿ ಆಗುತ್ತೆ. ಆಮೇಲೆ ಇವಾಗ ವಿಂಟರ್ ಇರೋದ್ರಿಂದ ಅವನಿಗೆ ಆಚೆ ಹೋಗಿ ಆಟ ಆಡೋದಕ್ಕಾಗ್ತಾಯಿಲ್ಲ. ಈಗ ಹಾಲಿಡೇಸ್ ಬೇರೆ ಸ್ಕೂಲ್ಗೆ. ಆಮೇಲೆ ಎಲ್ಲೂ ಔಟ್ಸೈಡು ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಅವರೆಲ್ಲ ಮನೆಗೆ ಬಂದರೆ ಅವನಿಗೆ ತುಂಬ ಖುಷಿಯಾಗುತ್ತೆ ಅಂತ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಸೊ ಮಕ್ಕಳು ಬರ್ತಾರಲ್ವ, ಅವ್ರಿಗೆಲ್ಲ ಹಂಗೆ ಕಳ್ಸೋಕ್ಕಾಗಲ್ಲ, ಅವ್ರಿಗೆಲ್ಲ ಕ್ರಿಸ್ಮಸ್ ಗಿಫ್ಟ್ಸ್ ಕೊಡಬೇಕಲ್ಲ, ಅದಕ್ಕೆ ಶಾಪಿಂಗ್ ಬಂದಿದ್ದೀವಿ ನಾವು. ಫುಲ್ ಶಾಪಿಂಗ್ ನಮ್ಮ ಕಾರ್ ತುಂಬ ಹೋಗಿದೆ, ಇನ್ನೂ ಮುಗ್ದಿಲ್ಲ. ಏನು ಬೇಕು ನಿಂಗೆ? ಎಲ್ಲ ಬೇಕು ನಿಂಗೆ ಆಗ? ಸೊ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ನ ಕ್ರಿಸ್ಮಸ್ ಹಿಂದಿನ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವತ್ತೊಂದು ಬರ್ತ್ಡೇ ಇದ್ದಿದ್ದರಿಂದ ನಮಗೆ ಆಗಲಿಲ್ಲ ಮಾಡೋದಕ್ಕೆ. ಸೊ ಕ್ರಿಸ್ಮಸ್ ಡೇ ಹಾಲಿಡೇ ಇರೋದ್ರಿಂದ ಎಲ್ಲ ಅವ್ರವ್ರ ಫ್ಯಾಮಿಲೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅವತ್ತು ಅವ್ರಿಗೆ ತೊಂದರೆ ಮಾಡೋದು ಬೇಡ ಅಂತ ನಾವು ಅವತ್ತು ಮಾಡಲಿಲ್ಲ. ನೆಕ್ಸ್ಟ್ ವೀಕೆಂಡಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮತ್ತೆ ವೀಕೆಂಡೂ ಹಾಲಿಡೇಸ್ ಇರೋದ್ರಿಂದ ಅಲ್ಲಿ ಇಲ್ಲಿ ಹೋಗ್ತಾರೆ, ಯಾರು ಮಕ್ಕಳು ಸಿಕ್ಕಲ್ಲ ಅಂದ್ಬಿಟ್ಟು ನಾವು ಕ್ರಿಸ್ಮಸ್ ನೆಕ್ಸ್ಟ್ ಡೇಗೆ ಬೆಳಗ್ಗೆ ಎದ್ದ ತಕ್ಷಣ ಯೋಚನೆ ಮಾಡಿದ್ವಿ, ಇವತ್ತೇ ಮಾಡಿಬಿಡೋಣ, ಸುಮ್ಮನೆ ಡಿಲೇ ಮಾಡೋದು ಬೇಡ ಅಂತ. ಆವತ್ತೇ ಹೋಗಿ ನಾವು ಗಿಫ್ಟ್ಸ್ನೆಲ್ಲ ತೊಗೊಂಬಂದು ಎಲ್ಲ ರ್ಯಾಪ್ ಮಾಡಿ ಇಡ್ತಾಯಿದ್ದೀವಿ. ಸೊ ಮಕ್ಕಳೆಲ್ಲ ಬಂದರು. ಬಂದಮೇಲೆ ಸುಮ್ಮನೆ ಗಿಫ್ಟ್ ಕೊಟ್ಬಿಟ್ಟು ಕಳಿಸಿದ್ರೆ ಏನೂ ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ನಾವು ಒಂದಷ್ಟು ಗೇಮ್ಸ್ನ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಏನೇನು ಬೇಕು ಎಲ್ಲನೂ ತೊಗೊಂಬಂದು ಇಟ್ಕೊಂಡಿದ್ವಿ.
ಈ ಗೇಮ್‌ನಲ್ಲಿ ಏನಂದ್ರೆ ಒಂದು ಬಾಕ್ಸಲ್ಲಿ ನಾವು ಬೆಲ್ಸ್‌ನ ಹಾಕಿ ಅವ್ರನ್ನ ಸೊಂಟಕ್ಕೆ ಕಟ್ಟೋದು. ಅವರು ಜಂಪ್ ಮಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು ಹೇಗೋ ಒಟ್ಟು ಕೈಯಲ್ಲಿ ಮುಟ್ದೆ ಬೀಳಿಸ್ಬೇಕು ಆ ಬೆಲ್ಸ್‌ನೆಲ್ಲ. ಎಷ್ಟು ಜಾಸ್ತಿ ಯಾರು ಬೀಳಿಸ್ತಾರೆ ಅವರು ವಿನ್ ಅಂತ. ಇದೊಂದು ಗೇಮ್‌ನ ನಾವು ಆಡ್ಸೋದ್ವಿ ಅವ್ರಿಗೆ. ಎಲ್ಲ ಹೆಂಗ್ ಆಡ್ತಿದ್ದಾರೆ ನೋಡಿ, ಮೈ ಮೇಲೆ ದೇವ್ರು ಬಂದಿರೋ ಥರ. ತುಂಬ ಫನ್ನಿ ಆಗಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೆಕೆಂಡ್ ಗೇಮ್ ನಾವು ಕಪ್ಸ್ ಪಿರಮಿಡ್‌ನ ಕಟ್ಟಿರ್ತೀವಿ. ಅದನ್ನ ಮಕ್ಕಳು ಬಾಲ್‌ನಲ್ಲಿ ಬೀಳಿಸ್ಬೇಕು. ಒಬ್ಬೊಬ್ಬರಿಗೆ 3 ಚಾನ್ಸ್‌ನ ಕೊಟ್ಟಿರ್ತೀವಿ. ಯಾರು ಜಾಸ್ತಿ ಕಪ್ಸ್‌ನ ಬೀಳಿಸ್ತಾರೆ ಅವರು ವಿನ್ ಆದಂಗೆ. ನಾವು ಪೇರೆಂಟ್ಸ್ ಕೂಡ ಮಕ್ಳ ಜೊತೆ ಮಕ್ಕಳಾಗಿ ನಾವು ಒಂದಷ್ಟು ಗೇಮ್ಸ್‌ನ ಆಡಿದ್ವಿ. ಅದು ಕಪ್ಪು ಬೀಳ್ಸೋದು ಅದೊಂದು ಗೇಮ್ ಆಡಿದ್ವಿ. ಮತ್ತು ಇನ್ನೊಂದು ಓರಿಯೋ ಬಿಸ್ಕೆಟ್‌ನ ಹಣೆ ಮೇಲೆ ಇಟ್ಕೊಂಡು ಅದನ್ನು ತಿನ್ನಬೇಕು ಕೈಯಲ್ಲಿ ಮುಟ್ದೆ. ಅದೊಂದು ಗೇಮ್ ಆಡಿದ್ವಿ. ತುಂಬ ಮಜಾ ಇತ್ತು. ಎಂಜಾಯ್ ಮಾಡಿದ್ರು ಪೇರೆಂಟ್ಸ್ ಕೂಡ. ತುಂಬ ಖುಷಿನೂ ಆಯಿತು. ಬಿಸ್ಕೆಟ್‌ನ ತಿನ್ನಕ್ಕೆ ಎಲ್ಲ ಟ್ರೈ ಮಾಡಿದ್ವಿ. ಬಟ್ ಯಾರಿಗೂ ಆಗಲಿಲ್ಲ. ಬಟ್ ತುಂಬ ಮಜಾ ಇತ್ತು. ಇನ್ನೂ ಸುಮಾರಷ್ಟು ಗೇಮ್ಸ್‌ನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಡ್ಸೋಣ ಮಕ್ಳಿಗೆ ಅಂತ. ಬಟ್ ಗೊತ್ತಲ್ಲ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಅವ್ರನ್ನ ನಿಲ್ಲಿಸಿ ಮಾಡ್ಸೋದಕ್ಕೆ ಟೈಮು ತುಂಬ ಬೇಕು. ಅದರಲ್ಲಿ ನಮ್ಗೆಷ್ಟಾಯಿತು ಒಂದು 4 ಗೇಮ್ಸ್ ಆಡಿಸಿದ್ವಿ ಅನಿಸುತ್ತೆ. ಇರೋ ಟೈಮ್‌ನಲ್ಲಿ ನಾವು ಅಷ್ಟು ಗೇಮ್ಸ್‌ನ ಅವ್ರ ಹತ್ರ ಆಡಿಸಿದ್ವಿ. ತುಂಬ ಮಜಾ ಇತ್ತು. ಎಲ್ಲ ಗೇಮ್ ಆಡಿದ್ಮೇಲೆ ಸ್ವಲ್ಪ ಡ್ಯಾನ್ಸ್ ಎಲ್ಲನೂ ಮಾಡಿದ್ರು. ಇನ್ನೇನು ಡಿನ್ನರ್ ಟೈಮ್ ಆಗಿತ್ತಲ್ಲ, ಅದಕ್ಕೆ ನಾನು ಅವ್ರಿಗೆ ತಿನ್ನೋದಕ್ಕೆ ನೂಡಲ್ಸ್‌ನ ಮಾಡಿದ್ದೆ. ಆಮೇಲೆ ಇಲ್ಲಿ ಕ್ರಿಸ್ಮಸ್ ಟೈಮ್‌ನಲ್ಲಿ ಹಾಟ್ ಚಾಕ್ಲೇಟ್‌ನ ಯೂಶ್ವಲಿ ಮಾಡ್ತಾರೆ ಎಲ್ಲರೂ. ಸೊ ಅದಕ್ಕೆ ನಾನು ಇವತ್ತು ಹಾಟ್ ಚಾಕ್ಲೇಟ್‌ನ ಮಾಡಿದ್ದೆ. ಮಕ್ಳಿಗೆ ಯಾರಿಗೆ ನೂಡಲ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ನಾವು ಪಿಜ್ಜಾನ ಹೊರಗಡೆಯಿಂದ ತರಿಸಿದ್ವಿ. Giant. No, shut up.
ನಾವೇ ಗಿಫ್ಟ್ ಕೊಟ್ಬಿಟ್ಟು ಕಳ್ಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಕ್ರಿಸ್ಮಸ್‌ನಲ್ಲಿ ಯಾರು ಗಿಫ್ಟ್ ಕೊಡ್ತಾರೆ ಹೇಳಿ? ಸ್ಯಾಂಟಾ ತಾನೇ? ಸ್ಯಾಂಟಾ ಕೊಟ್ರೇನೆ ಕ್ರಿಸ್ಮಸ್ ಕಂಪ್ಲೀಟ್ ಆದಂಗೆ. ಸೊ, ಅದಕ್ಕೆ ನಾವು ಸ್ಯಾಂಟಾನೇ ಕರ್ಸಿದೀವಿ ನೋಡಿ. ಫುಲ್ ಖುಷಿ ಮಕ್ಳಿಗಂತೂ ಸ್ಯಾಂಟಾ ಬಂದಿದೆ ಅಂತ. ಆ್ಯಂಡ್ ಅವ್ರಿಗೆ ಗೊತ್ತು ಯಾರು ಸ್ಯಾಂಟಾ ಅಂತ, ನಿಮಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ. ತುಂಬಾ ತುಂಬ 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 ಮಜಾ ಮಾಡಿದ್ರು ಮಕ್ಕಳು. ಯಾರೂ ಅಲ್ಲ ಸ್ಯಾಂಟಾ, ರಘುನೇ. ಅವರು ಮುಂಚೆನೇ ಕಾಸ್ಟ್ಯೂಮ್ನೆಲ್ಲ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ರು. ಅದು ಹಾಕೊಂಡು ಫುಲ್ ಎಂಟರ್ಟೈನ್ ಮಾಡಬೇಕು ಅಂತ. ತುಂಬ ಚೆನ್ನಾಗಾಯಿತು. Merry Christmas, we wish you a Merry Christmas, we wish you a Merry Christmas and a Happy New Year. Yay! ನೋಡಿದ್ರಲ್ಲ ಈ ವರ್ಷ ಮನೇಲಿ ಯಾವ ರೀತಿ ಕ್ರಿಸ್ಮಸ್‌ನ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.